ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದ, ಯೋಗ ಮಾಯೆಯಿಂದ ಕೂಡಿರ್ತಕ್ಕಂಥ ನನ್ನನ್ನು ಎಲ್ಲರಿಗೂ ನೋಡೋದಕ್ಕೆ ಸಾಧ್ಯ ಆಗಲ್ಲ ಮತ್ತು ಅವರು ಜನನ ಮರಣ ಇಲ್ಲದೆ ಇರ್ತಕ್ಕಂಥದ್ದು ನಾನು ಅನ್ನೋದನ್ನು ತಿಳ್ಕೊಂಡಿಲ್ಲ ಅಂತ ಮೂಢರು ಅಂತ ಹೇಳಿದೆ. ಮತ್ತು ಮುಂದಿನ ಹಿಂದಿನ ದಿನ ಎರಡೂ ತಿಳ್ಕೊಳ್ಳದೆ ಈಗಿಂದ ಮಾತ್ರ ಸತ್ಯ ಅಂತ ತಿಳ್ಕೊಂಡಿದ್ದಾರೆ ಜನ. ನನಗೆ ಆದರೆ ಎಲ್ಲವೂ ಗೊತ್ತಿದೆ, ಆದರೆ ಮನುಷ್ಯನಿಗೆ ಹಿಂದಿಂದು ಗೊತ್ತಿಲ್ಲ, ಮುಂದಿಂದು ಗೊತ್ತಿಲ್ಲ, ಈಗಿಂದು ಮಾತ್ರ ಗೊತ್ತಿದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟ. ಮತ್ತೆ ಮುಂದುವರೆದು 27-28ನೇ ಶ್ಲೋಕಗಳಲ್ಲಿ ಏನನ್ನು ತಿಳಿಸ್ತಾ ಇದ್ದಾನೆ ನೋಡೋಣ. ಇಚ್ಛಾದ್ವೇಷ ಸಮುತ್ಥೇನ ದ್ವಂದ್ವ ಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ ಅಂತ ಹೇಳಿದರು. ಹೇ ಅರ್ಜುನ, ಇಚ್ಛೆ ಮತ್ತು ದ್ವೇಷಗಳು ಅಂದರೆ ರಾಗದ್ವೇಷಗಳು ಅಂತಲೇ ಅರ್ಥ. ಇಚ್ಛೆಯನ್ನು ಹೊಂದುವಂಥದ್ದು ಮತ್ತು ದ್ವೇಷವನ್ನು ಹೊಂದುವಂಥದ್ದು. ಆ ಇಚ್ಛಾದ್ವೇಷಗಳಿಂದ ಹುಟ್ಟಿದ್ದಂತಹ ದ್ವಂದ್ವಗಳು, ಆ ಮೋಹದಿಂದ ಎಲ್ಲ ಪ್ರಾಣಿಗಳು ಕೂಡ ಸಂಸಾರದಲ್ಲಿ ಅಜ್ಞಾನವನ್ನು ಪಡೀತಾ ಇದ್ದಾರೆ. ದ್ವಂದ್ವಕ್ಕೆ ಸಿಲುಕಿದ್ದೀವಿ ನಾವೆಲ್ಲ. ಇಚ್ಛಾದ್ವೇಷಗಳಿಂದ ನಾವು ಆ ದ್ವಂದ್ವಕ್ಕೆ ಸಿಲುಕಿದ್ವಿ. ಆ ಇಚ್ಛಾದ್ವೇಷಗಳು ಎರಡೂ ಇಲ್ಲದೆ ಇದ್ದರೆ ನಮಗೆ ಯಾವ ದ್ವಂದ್ವ ಇಲ್ಲ, ಎರಡೆರಡು ಭಾವನೆಗಳಿಲ್ಲ, ಏಕಭಾವದಿಂದ ಇರ್ತೀವಿ ನಾವು. ಹುಟ್ಟಿದ ಮನುಷ್ಯರು ಎಲ್ಲರಿಗೂ ಕೂಡ ಹಿಂದಿನದನ್ನು ಮತ್ತು ಮುಂದಿನದನ್ನು ಅರಿಯೋದಕ್ಕೆ ಸಾಧ್ಯ ಆಗದೆ ನಮ್ಮನ್ನು ಆವರಿಸಿರುವಂಥ ಈ ಭ್ರಾಂತಿಯಿಂದ ಅವೆರಡನ್ನೂ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಈಗಿಂದು ಮಾತ್ರ ಸತ್ಯ ಅಂತ ಭಾವಿಸಿ ಅದನ್ನೇ ಸರ್ವಸ್ವ ಅಂತೇಳಿ ಭಾವಿಸಿ ಅಜ್ಞಾನದಲ್ಲಿ ಸಿಲುಕಿದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ. ಮತ್ತೆ ಮುಂದುವರೆದು ಹೇಳ್ತಾನೆ, ಯೇಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವಮೋಹ ನಿರ್ಮುಕ್ತಾಃ ಭಜಂತೆ ಮಾಂ ದೃಢವ್ರತಾಃ ಅಂತ ಹೇಳಿದ. ಮತ್ತೆ ಅಂದರೆ ಈ ಪುಣ್ಯ ಪ್ರಭಾವದಿಂದ ನಾವು ಮಾಡ್ತಕ್ಕಂಥ ಪುಣ್ಯ ಕೆಲಸಗಳಿಂದ, ಅದರ ಪ್ರಭಾವದಿಂದ ದ್ವಂದ್ವಗಳನ್ನು ಕಳ್ಕೊಂತ ಮೋಹದಿಂದ ಬಿಡುಗಡೆ ಹೊಂದಿದಂಥ ದೃಢವಾದ ಶ್ರದ್ಧೆಯನ್ನು ಯಾರು ಹೊಂದಿದಾರೋ ಅವರು ನನ್ನನ್ನು ಮಾತ್ರ ಭಜಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾವಾಗಲೂ ಸಾಮಾನ್ಯವಾಗಿ ಉತ್ತಮವಾದಂಥ ಕೆಲಸಗಳನ್ನು ಮಾಡೋದು, ಉತ್ತಮವಾದಂಥ ಆಲೋಚನೆಗಳನ್ನು ಮಾಡುವಂಥದ್ದು ಮತ್ತು ಕಷ್ಟ ಸುಖ ಎರಡನ್ನೂ ಸಮಾನವಾಗಿ ಸ್ವೀಕರಿಸುವಂಥದ್ದು, ಎರಡನ್ನೂ ಅನುಭವಿಸ್ತಾರೆ ಒಂದೇ ರೀತಿಯಲ್ಲಿ. ಅವರುಗಳಿಗೆ ದ್ವಂದ್ವ ಇರಲ್ಲ. ಇದನ್ನು ಯಾರು ಪಾಲಿಸ್ತಾರೋ ಅವರು ಪಾಪಗಳಿಂದ ಬಿಡುಗಡೆಯನ್ನು ಕೂಡ ಹೊಂದುತ್ತಾರೆ. ಅವರು ಆಗ ಕೇವಲ ಭಗವಂತನನ್ನು ಮಾತ್ರ ಭಜಿಸ್ತಾರೆ. ಅಂಥವರಾಗಬೇಕು. ಯಾವಾಗಲೂ ದ್ವಂದ್ವ ನಿಲುವು ಬರೋದು ಯಾವಾಗ ಅಂದರೆ ನಮಗೆ ಅನೇಕ ಮೋಹಗಳು, ಇಂದ್ರಿಯ ಮೋಹಗಳು ಹೆಚ್ಚಾಗಿರೋದ್ರಿಂದ ನಮ್ಮಲ್ಲಿ ದ್ವಂದ್ವ ಭಾವನೆ ಬರುತ್ತೆ. ಆ ದ್ವಂದ್ವ ಭಾವನೆಯಿಂದ ನಾವು ಅನೇಕ ಸಲ ದೇವರನ್ನು ಭಜಿಸಿದರೂ ಕೂಡ ಅದು ಸಾರ್ಥಕತೆ ಇಲ್ಲದಂತೆ ಆಗತ್ತೆ, ಅದು ಅಲ್ಪ ಪ್ರಮಾಣದ್ದಾಗತ್ತೆ. ನಾವು ಆ ದ್ವಂದ್ವರಹಿತರಾಗಿ ಭಗವಂತನನ್ನು ಭಜಿಸಿದಾಗ ಅದು ಸಾರ್ಥಕವಾಗುತ್ತೆ ಅನ್ನುವಂಥ ವಿಷಯವನ್ನು ಅರ್ಜುನನಿಗೆ ಶ್ರೀಕೃಷ್ಣ ತಿಳಿಸ್ತಾ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.